ಸ್ನೇಹಿತರೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಆರಾಮದನ್. ಸ್ನೇಹಿತರೆ, ಒಂದು ಹೆಂಗಾಗಿದೆ ಅಂತಂದರೆ, ನಾನಿಲ್ಲಿ ವಾಟ್ಸಪ್ ನಂಬರ್ ಕೊಡ್ತಿರೋದೇನೇ ರಾಂಗ ಅನ್ನಿಸ್ತಾ ಇದೆ. ನಾನು ವಿಡಿಯೋದಲ್ಲಿ ಎಲ್ಲನೂ ಡೀಟೇಲ್ಸ್ ಎಲ್ಲ ಹೇಳಿರ್ತೀನಿ, ಆದರೂ ಕೂಡ ನೂರಾರು ಕಾಲುಗಳು ಬರ್ತಾ ಇದೆ ನನಗೆ. ಯಾಕಂತಂದರೆ ಪ್ರತಿಯೊಂದು ಕಾಲೂ ನಾನು ಅಟೆಂಡ್ ಮಾಡೋಕ್ಕಾಗಲ್ಲ. ಯಾಕಂತಂದರೆ ನನಗೂ ಬೇರೆ ಕೆಲಸಗಳಿರುತ್ತೆ. ಆಗೋವಷ್ಟು ಫೋನ್ ಕಾಲ್ಸನ್ನು ನಾನು ರಿಸೀವ್ ಮಾಡ್ತಾ ಇದ್ದೇನೆ, ಮತ್ತು ನಿಮ್ಮ ವಾಟ್ಸಪ್ಗಾಗಲಿ ಅಥವಾ ಕಮೆಂಟ್ಗಾಗಲಿ ನಾನು ರಿಪ್ಲೈ ಮಾಡ್ತಾ ಇದ್ದೇನೆ. ಯಾರ್ದಾದ್ರೂ ಕಾಲ್ಸ್ ಅಟೆಂಡ್ ಮಾಡಿಲ್ಲ ಅಥವಾ ನಾನು ರಿಪ್ಲೈ ಮಾಡಿಲ್ಲ ಅಂತಂದರೆ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಯಾಕಂತ ಅಂದರೆ ನಾನು ಕೂಡ ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಇರ್ತೇನೆ. ಫ್ರೀ ಇತ್ತು ಅಂತಂದರೆ ಖಂಡಿತ ನಾನು ನಿಮ್ಮ ಕಾಲ್ಸನ್ನು ಯಾವುದೇ ಕಾರಣಕ್ಕೂ ಅವಾಯ್ಡ್ ಮಾಡಲ್ಲ. ನಾನು ಖಂಡಿತ ನಿಮ್ಮ ಫೋನನ್ನು ರಿಸೀವ್ ಮಾಡ್ತೇನೆ. ಇನ್ನೊಂದೇನಂತ ಅಂದರೆ, ಇದು ಆ್ಯಕ್ಚುಲಿ ಇವತ್ತು ಒಂದು ವಿಷಯ ಏನಂತ ಅಂದರೆ, ನಮ್ಮ ನೆಲಮಂಗಲ ಸರೌಂಡಿಂಗು ಜನಗಳು ಒಂದು ಕಂಗಾಲಾಗಿ ಕೂತಿದ್ದಾರೆ. ಯಾಕಂತಂದರೆ ನಿಜವಾಗೂ ಇದು ಜನ ಎಲ್ಲನೂ ಅವರ ಪರದಾಟ ಚೀರಾಟ ಅನ್ನೋದು ಹೆಂಗೆ ಆಗ್ತಾಯಿದೆ ಅಂತಂದರೆ, ನಿಜವಾಗೂ ಮೊದಲಿಗೆ ಇವರು ಯೋಚನೆ ಮಾಡಲಿಲ್ಲ. ಇವತ್ತು ನಾವೇನಾದರೂ ಮಾಡಿದ್ರೆ ಇವ್ರು ಏನಪ್ಪ ನಮ್ಮ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ ಅಂದ್ಕೊಳ್ತೀರಾ ನೀವು? ಖಂಡಿತ ವಿರೋಧ ಅಂತ ಅಲ್ಲ. ನಿಮಗೆ ಇವತ್ತಿನವರೆಗೂ ಆಗಿರೋದು ಬಿಟ್ಬಿಡಿ, ಇನ್ನು ಮುಂದೆ ಆದರೂ ಕೂಡ ಸ್ವಲ್ಪ ಎಚ್ಚರಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಅದನ್ನು ಹೇಳ್ತಾ ಇದ್ದೇನೆ. ಅಷ್ಟು ಬಿಟ್ಟರೆ ನಿಮ್ಮ ಸೈಟುಗಳು ಹೋಗ್ತಾ ಇರೋದಾಗಲಿ, ನಿಮ್ಮ ಮನೆಗಳು ಇದಾಗ್ತಾ ಇರೋದಾಗಲಿ ನನಗೂ ತುಂಬಾ ನೋವು ಅನ್ನೋದೊಂದಿದೆ. ಬಟ್ ಅಲ್ಲಿ ಸರ್ಕಾರದ ತಪ್ಪಿಗಿಂತನೂ ನಮ್ಮದೇ ತಪ್ಪು ಜಾಸ್ತಿ ಇದೆ. ಯಾಕಂದರೆ ಸರ್ಕಾರ ಯಾವ ಆ್ಯಂಗಲಲ್ಲಿ ಬೇಕಾದರೂ ಕೂಡ ಎಸ್ಕೇಪ್ ಆಗುತ್ತೆ. ಬಟ್ ನಾವು ಎಸ್ಕೇಪ್ ಆಗೋಕ್ಕಾಗುತ್ತಾ ಹೇಳಿ? ಯಾಕಂತಂದರೆ ಅವ್ರಿಗೆ ಒಂದೇ ಒಂದು ಎವಿಡೆನ್ಸ್ ಅಂತಂದರೆ 2005 ನಾವು ನೋಟಿಫಿಕೇಷನ್ ಮಾಡಿದ್ದೀವಿ. ಅದೊಂದೇನೇನೆ ಅವ್ರು ಹೇಳ್ತಾ ಇರೋದು. ನಾನು ಮಾನ್ಯ ಕೃಷ್ಣ ಬೈರೇಗೌಡರಿಗಾಗಲಿ ಅಥವಾ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗಾಗಲಿ ಅಥವಾ ನಮ್ಮ CM ಸಾಹೇಬರು ಸಿದ್ದರಾಮಣ್ಣ ಅವ್ರಿಗಾಗಲಿ ನಂದೊಂದು ಕಳಕಳಿಯ ಮನವಿ ಅಂತಂದರೆ, ಇಲ್ಲಿವರೆಗೂ ನೀವು ಮಾಡಿರೋ ತಪ್ಪುಗಳೆಲ್ಲನೂ ಏನೇನು ಮಾಡಿದ್ದೀರಾ ಅಂತಂದೇಳಿ ನಿಜವಾಗೂ ಅದು ಲೀಸ್ಟ್ಗಳಂತೂ ಕೊಡೋಕ್ಕಾಗಲ್ಲ. ನಿಮ್ಮದೇ ಗೌರ್ನಮೆಂಟ್ ಅಲ್ಲ. ಯಡಿಯೂರಪ್ಪ ಅವರಾಗಲಿ, ಈ ನಮ್ಮ ಕುಮಾರಣ್ಣವರಾಗಲಿ, ಯಾರ್ಯಾರೋ CM ಸ್ಥಾನದಲ್ಲಿ ಕೂತಿದ್ರಿ, ನಿಮ್ಮ ಸರ್ಕಾರಗಳಲ್ಲಿ ನೀವು ಮಾಡಿರೋ ತಪ್ಪುಗಳ ಲೀಸ್ಟ್ ತೊಗೊಂಡೋದ್ರೆ ಇದು ಹಾರ್ಡ್ ಡಿಸ್ಕೇನೇ ಸಾಲ್ಕೊಂಡು ಬರುತ್ತೆ. ಅಷ್ಟು ತಪ್ಪುಗಳನ್ನ ನೀವು ಮಾಡಿದ್ದೀರಾ. ಯಾಕಂತಂದರೆ ಬಡ ಜನಗಳ ಜೊತೆ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಜೊತೆ ನೀವು ಎಷ್ಟು ಆಟಗಳು ಆಡ್ತೀರಾ ಅಂತಂದರೆ ಅದನ್ನು ವರ್ಣನೆ ಮಾಡೋದಕ್ಕೂ ಸಾಕಾಗಲ್ಲ. ಅದನ್ನು ಇಮ್ಯಾಜಿನೇಷನ್ ಮಾಡೋದಕ್ಕೂ ಇದಾಗಲ್ಲ. ಅಷ್ಟು ತಪ್ಪುಗಳನ್ನ ನೀವು ಮಾಡ್ತಾ ಇದ್ದೀರಾ. ಸ್ವಾಮಿಗಳೇ, ನಾವು ಹೇಳೋದು ಒಂದೇನೇನೆ, ಜನಗಳ ಜೊತೆ ಆಟ ಆಡೋದನ್ನ ಬಿಟ್ಟುಬಿಡಿ. ಯಾಕಂದರೆ ನಿಮಗೆ 100 ಮೂಲ ಇರುತ್ತೆ, 100 ರೂಟಲ್ಲಿಂದ ನಿಮಗೆ ದುಡ್ಡುಗಳು ಬರುತ್ತೆ. ಬಡವರಿಗಿಲ್ಲ ಸ್ವಾಮಿ, ಒಂದೇ ಒಂದು ರೂಟಿಂದಲೇ ದುಡಿಬೇಕು. ಅವರು ಕಷ್ಟಪಟ್ಟು ಎಷ್ಟೋ ಜನ ಫೋನ್ ಮಾಡ್ತಾರೆ ನೋಡಿ. ಒಬ್ಬರು ಆಟೋ ಡ್ರೈವರ್ ಅಂತ ಫೋನ್ ಮಾಡ್ತಾರೆ, ಒಬ್ಬರು ಗಾರ್ಮೆಂಟ್ಸ್ ಕೆಲಸದವ್ರು ಅಂತ ಫೋನ್ ಮಾಡ್ತಾರೆ, ಒಬ್ಬ ಸೆಕ್ಯೂರಿಟಿ ಕೆಲಸ ಸರ್ ನಾವು ಮಾಡೋದು ಅಂತಾರೆ. ಯಾಕಂತಂದರೆ ಏನು ಗೊತ್ತಾ, ಬೆಂಗಳೂರಲ್ಲಿ ಸೂರು ಮಾಡಬೇಕು ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ. ಆ ಸಣ್ಣ ಪುಟ್ಟ ಸೂರು ಮಾಡಿರೋದ್ರನ್ನ ಕೂಡ ನೀವು ಅದಕ್ಕೂ ಕೂಡ ತಣ್ಣೀರು ಬಟ್ಟೆ ಹಾಕ್ತಾ ಇದ್ದೀರಾ, ಮಣ್ಣೆರಿಸ್ತಾ ಇದ್ದೀರಾ ಅಂತಂದರೆ ನಿಮ್ಮ ಬಗ್ಗೆ ಏನು ಹೇಳಬೇಕು ಅಂತಲೇನೂ ಕೂಡ ಗೊತ್ತಾಗ್ತಾ ಇಲ್ಲ. ಅಲ್ಲ ಸರ್, ಇವತ್ತು ಇದರಲ್ಲಿ ಇದ್ದೀರಾ, ನೀವೆಲ್ಲನೂ ಸ್ಥಾನದಾಗ ಕೂತಿರ್ತೀರಾ. ಆ ಪೋಸ್ಟಿಗೆ ಬರೋದಕ್ಕೂ ಮುಂಚೆ ನೀವು ನಾನು ಒಬ್ಬ ಮನುಷ್ಯ ಅನ್ನೋದನ್ನ ನೀವು ಮರಿಬೇಡ್ರಿ. ನಾನು ಒಬ್ಬ ಮನುಷ್ಯನೇ. ನಾನು ಯಾವ ಫ್ಯಾಮಿಲಿಯಿಂದ ಬಂದವನು, ನನ್ನ ಕುಟುಂಬ ಮೊದಲಿಗೆ ಹೆಂಗಿತ್ತು, ಒಂದೊಂದು ರೂಪಾಯಿನ ಬೆಲೆನ ತಿಳ್ಕೊಳ್ಳಿ ನೀವು. ಇವತ್ತು ನೀವು ಕರೋಡಪತಿಗಳಾಗಿರ್ಬೋದು, ಸಾವಿರಾರು ಕೋಟಿಗಳು ನಿಮ್ಮ ಹತ್ರ ಕೊಳಿತಾ ಇರ್ಬೋದು.
ಆ ಸಾವಿರಾರು ಕೋಟಿ ಕೊಳಿತಾ ಇರೋದು ಬಡವ್ರ ದುಡ್ಡೇ ಅದು. ನೀವು ಯಾವುದೇ ಥರ ದುಡ್ಡಿನ ಗಿಡಗಳೇನು ಹಾಕಿಲ್ಲ ನಿಮ್ಮ ತೋಟಗಳಲ್ಲಿ. ಬಡವ್ರು ಹೊಟ್ಟೆ ಮೇಲೆ ಹೊಡೆದಿರೋ ದುಡ್ಡುಗಳೇ ಅವೆಲ್ಲನೂ. ಇವತ್ತು 2005ರಲ್ಲಿ ಒಂದು ನೋಟಿಫಿಕೇಷನ್ ಮಾಡಿದ್ರಿ, ಪೆರಿಫರಲ್ ರಿಂಗ್ ರೋಡ್ ಅಂತ ಹೇಳ್ಬಿಟ್ಟು ಫೇಸ್ 1 ಅಂತ ಮಾಡಿದ್ರಿ. ಆ ಫೇಸ್ 1 ಎಲ್ಲಿಂದ ಎಲ್ಲಿಗೆ ಅಂತಂದೇಳಿ ಕರೆಕ್ಟಾಗಿ ಇದು ಮಾಡಲಿಲ್ಲ. ಫೇಸ್ 2 ಅಂತ ಮಾಡಿದ್ದೀರಾ ಇವಾಗ. ಅದು ಎಲ್ಲಿಂದ ಎಲ್ಲಿಗೆ ಅಂತಂದೇಳಿ 20 ವರ್ಷ ಆದಮೇಲೆ ತೊಗೊಳ್ತಾ ಇದ್ದೀರಾ. CDP ಪ್ಲ್ಯಾನಲ್ಲಿ ನೀವು ಅವತ್ತು ಯಾವ್ಯಾವ ವಿಲೇಜು ಯಾವ್ಯಾವ ಸರ್ವೆ ನಂಬರು ಅಂತ ಹೇಳಿಬಿಟ್ಟು CDP ಪ್ಲ್ಯಾನಲ್ಲಿ ಅವತ್ತಿಂದ ಮೆನ್ಷನ್ ಮಾಡಿಕೊಂಡು ನೀವು ಒಂದು CDP ಪ್ಲ್ಯಾನ್ ಅಂತ ಏನಕ್ಕೆ ಬಿಡ್ತೀರಾ 30 ವರ್ಷಕ್ಕೊಂದು ಸಾರಿ? ಆ CDP ಪ್ಲ್ಯಾನ್ಗೆ ಅರ್ಥ ಏನು? ಒಂದು ಮಾಸ್ಟರ್ ಪ್ಲ್ಯಾನ್ಗೆ ಅರ್ಥ ಏನು? ಮಾಸ್ಟರ್ ಪ್ಲ್ಯಾನಲ್ಲಿ ಏನು ಹಾಕಿದ್ದೀರಾ ನೀವು? ಯಾಕೆ ಈ ಥರ ಜನಗಳ ಜೊತೆ ಆಟ ಆಡ್ತೀರಾ ನೀವೆಲ್ಲನೂ? ಸಾವಿರಾರು ಕುಟುಂಬ ಬೀದಿಗೆ ಬರ್ತಾ ಇದೆ ರೀ ಇವತ್ತು. ನೋಡಿ ಅವ್ರ ಗೋಳಾಟ, BD ಆಫೀಸು, ಕೋರ್ಟು, ಕಚೇರಿ ಅಂತ ಅಲೀತಾ ಇದ್ದಾರೆ ಇವತ್ತು ಕೆಲಸಗಳು ಬಿಟ್ಟು. ಆ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗೋರು, ಆಟೋಗೆ ಹೋಗೋರು ಅವರೆಲ್ಲನೂ ಒಂದೊಂದು ದಿನನೂ ರಜಾ ಹಾಕೋದಕ್ಕಾಗಲ್ಲ. ಒಂದು ದಿನ ರಜಾ ಹಾಕಿದ್ರೆ ಗಾರ್ಮೆಂಟ್ಸ್ಗಳೆಲ್ಲನೂ ಒದ್ದೋಡಿಸ್ತಾರೆ. ಆಟೋ ಡ್ರೈವರುಗಳು ಒಂದು ದಿನ ಹೋಗಿಲ್ಲ ಅಂತಂದರೆ ಅವ್ರ ಹೊಟ್ಟೆಗೆ ಊಟ ಇರಲ್ಲ. ಅವರಿಗೆಲ್ಲ ನೀವು ಕೊಡ್ತೀರಾ? ಅವ್ರನ್ನೆಲ್ಲ ನೀವು ಸಮಾಧಾನ ಮಾಡ್ತೀರಾ? ಯಾವನಿಗೋ ಇವಾಗ ಪಾಡ್ನಿ ಇರೋವನಿಗೆ ಇದು ಕಾಂಪೋಸಿಷನ್ ಹೋಗುತ್ತೆ, ಅವ್ನು ಕೊಡ್ತಾನೆ ಅನ್ನೋ ಗ್ಯಾರಂಟಿ ಏನಿರುತ್ತೆ? ಯಾವನೋ ಡೆವಲಪರ್ ಸೇಲ್ ಮಾಡ್ಕೊಂಡು ಹೋಗವನೆ, ಅವ್ನು ಕೊಡ್ತಾನೆ ಅನ್ನೋ ಗ್ಯಾರಂಟಿ ಏನಿದೆ? ನಿಮಗೆ ಇವತ್ತು ನೀವೆಲ್ಲನೂ ಕಾನೂನಿನ ಪ್ರಕಾರ ನೀವು ಯಾವತ್ತೂ ಒಂದೊಬ್ಬ ರೆವೆನ್ಯೂ ಮಿನಿಸ್ಟರ್ ಅಂತಂದರೆ ಒಂದು ಸ್ಥಾನದಲ್ಲಿ ಕೂತ್ಕೋತೀರ. ರೆವೆನ್ಯೂ ಮಿನಿಸ್ಟ್ರಿಗೆ ಒಂದೊಬ್ಬ ಕಾಮನ್ ನಾಲೆಡ್ಜ್ ಕೂಡ ಇರಲ್ಲ. ಒಂದು ಕಾಮನ್ ನಾಲೆಡ್ಜ್ ಇರಲ್ಲ ನಿಮಗೆ. ಇವತ್ತು 2005ರಲ್ಲಿ ನೀವು ನೋಟಿಫಿಕೇಷನ್ ಮಾಡಿದವರು ಪ್ರತಿಯೊಂದು ಪಾಣಿಯಲ್ಲೂ ಭೂಸ್ವಾಧೀನ ಅಂತ ಯಾಕೆ ಇದು ಮಾಡ್ಕೊಂಡಿಲ್ಲ ನೀವು? 4-1 ಅಂತ ಮಾಡಿದ್ರಿ. 6-1 ಆದಮೇಲೆ ಏನೇನಾದ್ರೂ ಇದು ಮಾಡ್ಕೋಬೇಕಾಯ್ತು. 20 ವರ್ಷ ಆದಮೇಲೆ 6-1 ಮಾಡ್ತಾ ಇದ್ದೀರಾ ನೀವು. ಅಂದರೆ 20 ವರ್ಷದಿಂದ ನೀವು BDA ರೋಡ್ ಬರುತ್ತೆ ಅಂತಂದೇಳಿ 20 ವರ್ಷ ಕಾಯ್ಕೊಂಡು ಕೂತಿರ್ತಾರ ರೈತರು? ಅವ್ರು ಬೇರೆ ಏನೂ ಮಾಡೋದೇ ಬೇಡವಾ? ಅವರಿಗೆ ಜೀವನ ಇಲ್ವಾ? ಅವ್ರು ಹೊಟ್ಟೆಪಾಡು ನೋಡ್ಕೊಳ್ಳೋದು ಬೇಡವಾ? ನೀವು BDA ರೋಡ್ ಮಾಡ್ತೀರಾ, ನೀವು BDA ಪ್ರಾಜೆಕ್ಟ್ ತರ್ತೀರಾ ಅಂತ ಹೇಳ್ಬಿಟ್ಟು 20 ವರ್ಷ 30 ವರ್ಷ ಕಾಯ್ಕೊಂಡು ಕೂತಿರ್ತಾರ ಅವರು? ಅಟ್ಲೀಸ್ಟು 4-1 ಆಗಿದೆ, ಒಂದು ನೋಟಿಫಿಕೇಶನ್ ಕೊಟ್ಟರೆ ಸಬ್ ರಿಜಿಸ್ಟ್ರುಗಳಿಗೆ ಇದು ಯಾವುದೇ ಪ್ರಾಪರ್ಟಿ ಬಂದರೂ ಕೂಡ ನೀವು ರಿಜಿಸ್ಟರ್ ಮಾಡಬಾರ್ದು ಅಂತ ಹೇಳಿಬಿಟ್ಟು. ಇಷ್ಟು ನಿಮಗೆ ನಾಲೆಡ್ಜ್ ಇಲ್ಲ ಅಂತಂದರೆ ಆ ಪೋಸ್ಟಲ್ಲಿ ಏನೋ ಕೂರ್ತಿರ್ತೀರಾ ನೀವು? ಇವತ್ತೊಬ್ಬ ನಗರಾಭಿವೃದ್ಧಿ ಸಚಿವರು ಒಂದು ಅಭಿವೃದ್ಧಿ ಮಾಡಬೇಕು ಅಂತಂದರೆ ಮುಂದೆ ಏನೇನು ಪ್ರಾಜೆಕ್ಟ್ಗಳು ಬರುತ್ತೆ, ಏನೇನು ಬರುತ್ತೆ, ಒಂದು ಫಸ್ಟೇನೇ ಒಂದು ಪ್ರೀ ಪ್ಲ್ಯಾನ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ CDP ಪ್ಲ್ಯಾನ್ ಏನು? ಅದು CDP ಪ್ಲ್ಯಾನ್ಗೆ ಅರ್ಥ ಏನು? ಇವಾಗ 30 ವರ್ಷದವರೆಗೂ ಅದರ ಪ್ರಾಜೆಕ್ಟ್ ಇವಾಗ 31ವರೆಗೂ ಇವಾಗ CDP ಪ್ಲ್ಯಾನ್ ಇದೆ. ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಇಟ್ಟಿದ್ದೀರಿ. 31ವರೆಗೂ ಏನೇನು ಪ್ರಾಜೆಕ್ಟ್ ಬರುತ್ತೆ ಅವ್ರಿಗೆಲ್ಲನೂ ನೋಟಿಸ್ಗಳು ಇಶ್ಯೂ ಮಾಡಿ, ಪಾಣಿಯಲ್ಲೆಲ್ಲ ಎಂಟ್ರಿ ಕೊಡಿ. ಪಾಣಿಯಲ್ಲಿ ಎಂಟ್ರಿ ಕೊಟ್ಟಿದ್ದರನ್ನ ಜನ ಹೆಂಗೆ ತೊಗೊಳ್ತಾರೆ ಅದನ್ನು? ಇವಾಗ ಒಬ್ಬ ಲಾಯರ್ ಹತ್ರ ತೊಗೊಂಡೋಗ್ತಾರೆ, ಒಬ್ಬ ಸೈಟ್ ತೊಗೊಳ್ಳೋನು. ಲಾಯರ್ ಹತ್ರ ತೊಗೊಂಡೋದಾಗ ಲಾಯರ್ ಏನು ಮಾಡ್ತಾನೆ? ಇಲ್ಲಮ್ಮ ಇದು BDAಗೆ ಹೋಗಿದೆ, ಇಲ್ಲಪ್ಪ ಇದು BDAಗೆ ಹೋಗಿದೆ ಅಂತ ಹೇಳಿಬಿಟ್ಟು ಅದು ಇದು ಮಾಡ್ತಾನೆ, ಅದನ್ನು ರಿಜೆಕ್ಟ್ ಮಾಡ್ತಾರೆ. ಜನಗಳಿಗೆ ಬುದ್ಧಿ ಇಲ್ಲ ಅಂತಂದ್ರೆ ಲಾಯರ್ಗಳಿಗಿರಲ್ವಾ? ಇಲ್ಲ ಡೆವಲಪರ್ಗಳಿಗಿರಲ್ವಾ? ಹೆಂಗೆ ಲೇಔಟುಗಳು ಮಾಡ್ತಾರೆ ಡೆವಲಪರ್ಸ್ ಆದ್ರೂ ತಾನೆ? ಇವತ್ತು ಒಬ್ಬ ಯಾವನೋ ಬಂದ ಸೇಲ್ ಮಾಡ್ದ ನಮ್ಮ ತಲೆ ಮೇಲೆ ಹಾಕೋದ ಅಂತಂದೇಳಿ ಇಷ್ಟು ಇಡೀ ಶಾಪ್ ಹಾಕ್ತಿದ್ದಾರೆ ಬಿಲ್ಡರ್ಸ್ಗಳಿಗೆಲ್ಲನೂ ಜನ. ಅದು ಮಾಡ್ತಿರೋ ತಪ್ಪು ಗೌರ್ನಮೆಂಟು, ಜನ ಅಲ್ಲ. ಒಬ್ಬ ಬಿಲ್ಡರ್ ಅಲ್ಲ, ಒಬ್ಬ ಡೆವಲಪರ್ ಅಲ್ಲ. ಮೇಜರ್ ತಪ್ಪು ಇರೋದು ಗೌರ್ನಮೆಂಟು. ಗೌರ್ನಮೆಂಟಿಗೆ ಬುದ್ಧಿ ಕಲ್ಸೋಕ್ಕೆಲ್ಲನೂ ನಮ್ಮ ಕೈಲಿ. ಯಾಕಂತಂದರೆ ಈ ಓಟ್ ಅನ್ನೋದೊಂದು ಬಿಟ್ಟರೆ ಬೇರೆ ಇನ್ಯಾವ ಆ್ಯಂಗಲಲ್ಲೂ ಬುದ್ಧಿ ಕಲ್ಸೋದಕ್ಕಾಗಲ್ಲ. ಯಾಕಂದರೆ ಎಲ್ಲ ನೀವೇ ಅಲ್ವಾ ರಾಜಾಡಳಿತ. ಹಿಟ್ಲರ್ ಗೌರ್ನಮೆಂಟ್ಗಳಿದ್ದಂಗೆ ರಾತ್ರೋರಾತ್ರಿ ಡಿಸಿಷನ್ಗಳು ತೊಗೊಳ್ತೀರಾ. ಮೊದಲಾದರೂ ಆದರೆ ಸದನದಲ್ಲಿ ಮಾತಾಡಬೇಕು, ಡಿಸ್ಕಷನ್ ಆಗಬೇಕು, ಆರ್ಗ್ಯುಮೆಂಟ್ ಆಗಬೇಕು, ಆಪೋಸಿಷನ್ ಅವ್ರು ಕೂತ್ಕೊಳ್ಳೋರು. ಇವಾಗ ಹೆಂಗೆ ಅಂತಂದರೆ ಎಲ್ಲನೂ ಅವರೇ ಸೇರ್ಕೊಂಡು ಎಲ್ಲನೂ ಊರು ಹಂಚ್ಕೊಂಡ್ರಂತಲ್ಲ, ಹಂಗೆ ಆಗೋಗ್ಬಿಟ್ಟಿದೆ. ನಾಮಕಾವಸ್ಥೆಗೆ ನೋಡಿದ್ರೆ ಅಯ್ಯೋ ಆಪೋಸಿಷನ್ ಅವರು ಒಂದು ಕಿತ್ತಾಕೊಳ್ಳೋದು ನೋಡಬೇಕು, ನರಗಳು ಒಂದೂ ಇರಲ್ಲ, ಆ ರೇಂಜಿಗೆ ಕಿತ್ತಾಕೊಳ್ತಾರೆ ನರಗಳನ್ನ. ನೋಡಿದ್ರೆ ಇಲ್ಲೆಲ್ಲನೂ ಇದಾಗುತ್ತೆ. ನೀವೆಲ್ಲ ಮಾಡ್ತಿರೋದೆಲ್ಲ ಬಡವ್ರು ಹೊಟ್ಟೆ ಹೊಡಿಯೋದಕ್ಕೇನೇನೆ, ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಮಾಡ್ತಾ ಇಲ್ಲ ನೀವು. ಒಂದು ಅಭಿವೃದ್ಧಿ ಕಾರ್ಯ ಅನ್ನೋದ್ರ ಬಗ್ಗೆ ಯಾವ ಸದನದಲ್ಲೂ ಡಿಸ್ಕಷನ್ ಮಾಡಿದ್ದು ನಾನು ಇಲ್ಲಿವರೆಗೂ ನೋಡಿಲ್ಲ. ಯಾವೊಬ್ಬ MLAನೂ ಕ್ವಶನ್ ಮಾಡಲ್ಲ, ಯಾವೊಬ್ಬ ಮಿನಿಸ್ಟರು ಕೂಡ ಕ್ವಶನ್ ಮಾಡಿದ್ದೇ ನೋಡಿಲ್ಲ ನಾನು ಯಾವ ಸದನದಲ್ಲೂ ಕೂಡ. ಎಲ್ಲರೂ ಅವನೇನು ಮಾಡ್ಕೊಂಡ, ಇವನೇನು ಮಾಡ್ಕೊಂಡ, ಅವನೆಷ್ಟು ಆಸ್ತಿ ಐತೆ, ಇವನೆಷ್ಟು ಆಸ್ತಿ ಐತೆ,
ಇದನ್ನು ಬಿಟ್ಟರೆ ನೀವು ಬೇರೆ ಏನೂ ಅಭಿವೃದ್ಧಿ ಬಗ್ಗೆ ಯಾವತ್ತೂ ಇಲ್ಲಿ ಈ ಥರ ಪ್ರಾಬ್ಲಮ್ ಆಗಿದೆ, ಇಲ್ಲಿ ಈ ಥರ ಪ್ರಾಬ್ಲಮ್ ಆಗಿದೆ, ಇದಕ್ಕೇನು ಮಾಡಬೇಕು, ಇದಕ್ಕೇನು ಸೊಲ್ಯೂಷನ್ ಹುಡ್ಕೋಣ, ಇಂಥದ್ದೆಲ್ಲನೂ ಡಿಸ್ಕಷನ್ ಆಗಿದ್ದು ನಮ್ಮ ಜಾಯ್ಮಾನದಲ್ಲೂ ನೋಡೋಕ್ಕಾಗಿಲ್ಲ ಬಿಡಿ. ಯಾಕಂತಾರೆ ಮೊದಲಿಗಿತ್ತು ಅದೆಲ್ಲನೂ. ಇವಾಗೆಲ್ಲನೂ ನಾವು ಬರೀ ಆರ್ ಟಿ ಐ ಎಲ್ಲ ಅಪ್ಲೈ ಮಾಡೋದು, ತರಿಸ್ಕೊಳ್ಳೋದು, ನಿಮ್ಮ ಡಾಕ್ಯುಮೆಂಟ್ಗಳನ್ನ ಬರೀ ನೋಡೋದು, ನಮ್ಗೆ ಆರ್ ಟಿ ಐ ಕಾರ್ಯಕರ್ತರದ್ದೆಲ್ಲ ಬರೀ ಇದೇ ಕೆಲಸ ಆಗೋಗ್ಬಿಟ್ಟಿದೆ. ನೋಡಿದ್ರೆ ಅಲ್ಲಿ 10 ರೂಪಾಯಿ ಇತ್ತು ಅಂತಂದರೆ 1 ರೂಪಾಯಿ ಕೆಲಸ ಮಾಡಿರ್ತೀರಾ, 10 ರೂಪಾಯಿ ಬಿಲ್ ಆಗಿರುತ್ತೆ, ಇನ್ನು 90 ರೂಪಾಯಿ ಎಲ್ಲೋಯ್ತು ಅಂತ ಗೊತ್ತಿರಲ್ಲ, ಯಾವ ಬಿಲ್ದಲ್ಲಿ ಹೋಗಿರುತ್ತೋ. ಯಾಕಾಗಲ್ಲ? ಸಾವಿರಾರು ಕೋಟಿ ಹೊಡೆಯಿರೋ, ಮಕ್ಕಳ ಹೆಸರಲ್ಲಿ 400-500 ಕೋಟಿ, ಮಗನ ಹೆಸರಲ್ಲಿ 1000 ಕೋಟಿ, ಸೊಸೆ ಹೆಸರಲ್ಲಿ 100 ಕೋಟಿ, ಎಲ್ಲಿಂದ ಬರುತ್ತೆ? ಏನು ಹುಟ್ಟಬೇಕಾದ್ರೆ ನೀವೆಲ್ಲನೂ ಕುಬೇರಾಗಿ ಹುಟ್ಟಿದ್ದೀರಾ ಅಥವಾ ಲಕ್ಷ್ಮೀ ಪುತ್ರರ ನೀವೆಲ್ಲನೂ? ಇಲ್ಲ ಕುಬೇರನ ಮೊಮ್ಮಕ್ಕಳ? ಎಲ್ಲ ನಮ್ಮಂಥವ್ರು ಬಡವ್ರ ಹೊಟ್ಟೆ ಮೇಲೆ ಹೊಡೆದು ಸಂಪಾದನೆ ಮಾಡಿರೋ ದುಡ್ಡೇನೆ ಅದೆಲ್ಲನೂ. ಅಟ್ಲೀಸ್ಟ್ ಸ್ವಲ್ಪ ಬಡವ್ರ ಬಗ್ಗೆ ಆದ್ರೂ ಯೋಚನೆ ಮಾಡಿ. ಇವತ್ತು ನೋಡಿ ಅಲ್ಲೆಲ್ಲನೂ ಮಾದನಾಯಕನಹಳ್ಳಿ, ಲಕ್ಷ್ಮೀಪುರ, ಲಕ್ಕೇನಹಳ್ಳಿ, ಕುದುರೆಗೆ, ಕಡಬಗೆರೆ, ಆ ಜನಗಳ ಗೋಳನ್ನ ಒಂದು ಸಾರಿ ನೀವು ಬನ್ನಿ ಫೀಲ್ಡ್ಗೆ ಬಂದ ಆ ಗೋಳನ್ನು ನೋಡಿ. ಅಲ್ಲ, ಅವ್ರ ಗೋಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಅಂತ ಹೇಳಿಬಿಟ್ಟು. ಅರ್ಧ ಸೈಟು, ಮುಕ್ಕಾಲು ಸೈಟು, ಒಂದು ಸೈಟು, ಅಲ್ಲಿ ಯಾರೋ 2-3 ಸೈಟ್ ತೊಗೊಂಡಿರೋರು ಯಾರೂ ಇಲ್ಲ ಪಾಪ. ಸರ್ ನಂದರ್ಧ ಸೈಟು ಸರ್, ನಂದೊಂದು ಮುಕ್ಕಾಲು ಸೈಟು ಸರ್. ಅಯ್ಯೋ ಅನಿಸುತ್ತೆ ರೀ ಅವ್ರನ್ನೆಲ್ಲನೂ ನೋಡಿದ್ರೆ. ಎಲ್ಲಿಂದ ಅವರಿಗೆ ಯಾವ ಆ್ಯಂಗಲಲ್ಲಿ ಕಾಂಪೋಸಿಷನ್ ಕೊಡಿಸ್ತೀರಾ ಇವಾಗ ಅವರಿಗೆ? ಅಟ್ಲೀಸ್ಟ್ ಅದಾದರೂ ಮಾಡಿ. ಪಾಣಿ ಹೋಲ್ಡರ್ಸ್ ಯಾರ್ಯಾರಿದ್ದಾರೆ, ಆ ಪಾಣಿ ಹೋಲ್ಡರ್ಸ್ದೆಲ್ಲನೂ ಅಲ್ಲಿ ಎಷ್ಟೆಷ್ಟು ಸೈಟ್ ಆಗಿದೆ ಅನ್ನೋದನ್ನಾದರೂ ಲೀಸ್ಟ್ ತೊಗೊಳ್ಳಿ ಸ್ವಾಮಿ. ಲೀಸ್ಟ್ ತೊಗೊಂಡು ಅದೊಂದಾದರೂ ಉಪಕಾರ ಮಾಡಿ. ಯಾವ್ಯಾವ ಸರ್ವೆ ನಂಬರ್ಗಳಲ್ಲಿ ಲೇಔಟ್ಗಳಾಗಿದೆ ಅನಧಿಕೃತನೇ ಆಗಿರಲಿ ಅದು. ಇದೊಂದು ಆ್ಯಂಗಲಲ್ಲಾದರೂ ಕೂಡ ಬಡವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಅನಧಿಕೃತ ಲೇಔಟೇ, ನಾನು ಒಪ್ಕೊಳ್ತೀನಿ. ರಿಜಿಸ್ಟರ್ ಮಾಡಿಲ್ವಾ ನೀವು ಸಬ್ ರಿಜಿಸ್ಟ್ರಲ್ಲಿ ಅನಧಿಕೃತ ಅಂತ ಹೇಳಿಬಿಟ್ಟು? ಸಬ್ ರಿಜಿಸ್ಟ್ರಲ್ಲಿ ಲಾಕ್ ಮಾಡಿ, ಅನಧಿಕೃತ ಏನಕ್ಕೆ ರಿಜಿಸ್ಟರ್ ಮಾಡಿಸ್ತೀರಾ ನೀವು? ಎಲ್ಲ ಹಾಗೆ ಎಲ್ಲ ತಿಂದು ಗೌರ್ನಮೆಂಟ್ಗೆಲ್ಲ ಇನ್ಕಮ್ ಹೋದ್ಮೇಲೆ ಅದನ್ನು ಅನಧಿಕೃತ ಲೇಔಟ್ ಅಂತಂದೇಳಿ, ಬಡಾವಣೆ ಅಂತಂದೇಳಿ ಬೋರ್ಡ್ ಹಾಕ್ತೀರಾ. ಇವತ್ತು ಎಷ್ಟು ರೆವೆನ್ಯೂ ಸೈಟುಗಳು ರಿಜಿಸ್ಟ್ರೇಷನ್ ಮಾಡ್ತೀರಾ? ಕಾವೇರಿ ಅಲ್ಲದೆ ಬೇರೆ ಏನೋ ಪ್ರೈವೇಟ್ ವೆಬ್ಸೈಟ್ ಇದೆಯಾ? ಕಾವೇರಿ ಯಾರ್ದು? ಗೌರ್ನಮೆಂಟ್ ವೆಬ್ಸೈಟಿಂದಲೇ ತಾನೇ ಮಾಡ್ತಿರೋದೆ. ನಿಮ್ಮ ಸಬ್ ರಿಜಿಸ್ಟ್ರೇ ತಾನೇ. ನಿಮ್ಮ ಸಬ್ ರಿಜಿಸ್ಟರ್ಗಳಲ್ಲದೆ ಬೇರೆ ಯಾರನ್ನ ಪ್ರೈವೇಟ್ ಅವರು ವ್ಯಕ್ತಿಗಳೇನ ಅದನ್ನೇ ಸ್ಕ್ಯಾಮ್ ಮಾಡೋರ? ರೆವಿನ್ಯೂ ಸೈಟುಗಳನ್ನ ರಿಜಿಸ್ಟ್ರೇಷನ್ ಮಾಡಬಾರ್ದು ಅಂತ ಕಾವೇರಿಯಲ್ಲೇ ಲಾಕ್ ಮಾಡಿ ಹೆಂಗೆ ರಿಜಿಸ್ಟರ್ ಮಾಡ್ತಾರೆ? ಇವಾಗ ರಿಜಿಸ್ಟರ್ ಮಾಡಿರೋ ತಪ್ಪಿಗಾದರೂ ಕೂಡ ನೀವು ಅದನ್ನು ಸ್ವಲ್ಪ ಪರಿಹಾರದ ಬಗ್ಗೆ ಯೋಚನೆ ಮಾಡಿ. ಯಾಕಂದರೆ ಆ ಬಡವರು ಕಣ್ಣೀರಿಗಾದ್ರೂ ಒಂದು ಸಮಾಧಾನನಾದರೂ ಆಗುತ್ತೆ. ಆ ಬಡವರ ಸಮಾಧಾನಕ್ಕೆ ನೀವು ಕೊಟ್ಟಿದ್ದು ಒಂದು ಗೌರ್ನಮೆಂಟಿಂದ ಕೊಟ್ಟಿರೋ ಉಡುಗೊರೆ ಅಂದ್ಕೊಳ್ತಾರೆ. ಯಾವ್ಯಾವ ಸರ್ವೆ ನಂಬರಲ್ಲಿ ಎಷ್ಟೆಷ್ಟು ಸೈಟುಗಳಾಗಿದೆ, ಯಾವ್ಯಾವ್ದು ಬಡಾವಣೆ ಆಗಿದೆ ಅದನ್ನಾದರೂ ಲೀಸ್ಟ್ ತರಿಸ್ಕೊಳ್ಳಿ ಸ್ವಾಮಿ. ಲೀಸ್ಟ್ ತರಿಸ್ಕೊಂಡು ಆ ರಿಜಿಸ್ಟ್ರೇಷನ್ ಆಗಿರೋ ಡೀಟುಗಳನ್ನ ಇಟ್ಕೊಂಡಾದರೂ ಕೂಡ ಅವನಲ್ಲಿ ಅದು ಎಷ್ಟು ಜಾಗ ಇದೆಯೋ ಒಂದು ಸರ್ವೆ ನಂಬರ್ ಜಾಗ, ಆ ಜಾಗದಲ್ಲಿ ಡಿವೈಡ್ ಮಾಡಿ ಸ್ವಲ್ಪ ಕಾಂಪೋಸಿಷನ್ ಆದ್ರೂ ಇದು ಮಾಡಿಸಿ. ಅದೊಂದಾದರೂ ಕೂಡ ಆ ಬಡವರ ಕಣ್ಣೀರಿಗೆ ಸ್ವಲ್ಪ ಕರಗಿಬಿಟ್ಟು ಅದೊಂದು ಆಗೋ ಥರ ಮಾಡಿ. ನಿಮ್ಮನ್ನು ಜೀವಮಾನ ಎಲ್ಲನೂ ಅವರು ಖಂಡಿತ ಮರೆಯಲ್ಲ. ನಮಗೆ ಈ ಥರ ಬಿ ಡಿ ಎಗೆ ಹೋದಾಗ ಸಿದ್ದರಾಮಣ್ಣ ಅವ್ರ ಗೌರ್ನಮೆಂಟ್ ಈ ಥರ ಮಾಡ್ತಪ್ಪ ಅಂತಾರೆ. ಯಾವ್ಯಾವುದು ಸರ್ವೆ ನಂಬರ್ ಅನ್ನೋದನ್ನು ಬಿಟ್ಟು ಅಲ್ಲಿ ಸೈಟುಗಳು ಏನಾಗಿದೆ ಆ ಸೈಟುಗಳ ಕಾಂಪೋಸಿಷನ್ ಅನ್ನೋದೊಂದು ಅನೌನ್ಸ್ ಮಾಡಿ. ಯಾಕಂದರೆ ರೂಲ್ಸು ರೆಗ್ಯುಲೇಷನ್ ಎಲ್ಲ ಇರೋದು ನಿಮ್ಮ ಕೈಯಲ್ಲೇ. ಆ ರೂಲ್ಸು ರೆಗ್ಯುಲೇಷನನ್ನು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಆದ್ರೂ ಬಡವ್ರಿಗೆ ಸ್ವಲ್ಪ ಉಪಯೋಗ ಆಗೋದನ್ನ ಮಾಡಿ. ಯಾಕಂತಂದರೆ ಒಂದು ಅಹಿಂದ ಬಡವರ ಪರ, ಬಡವರ ಬಗ್ಗೆನೇ ಯೋಚನೆ ಮಾಡೋ ಭಾಗ್ಯವಿದಾತ ಅಂತ ಹೇಳಿ ಸಿದ್ದರಾಮಣ್ಣಗೆ ಹೊಗಳ್ತಾರಲ್ಲ, ಆ ಸಿದ್ದರಾಮಣ್ಣವ್ರಿಗೆ ಆ ಹೊಗಳಿಕೆಗಾದರೂ ಕೂಡ ಒಂದು ಬೆಲೆ ಬರೋ ಥರನೂ ಡಿಸಿಷನ್ ತಗೊಳ್ಳಿ ಅಂತ ಹೇಳ್ತಾ. ಯಾಕಂತಂದರೆ ಒಂದು ಸರ್ಕಾರ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಅದೊಂದನ್ನ ಆದರೂ ಕೂಡ ಜನಗಳಿಗೆ ಉಪಯೋಗ ಆಗೋ ಥರ ಮಾಡಿ. ಯಾಕಂತಂದರೆ ತುಂಬಾ ನೀವು ಉಪಯೋಗ ಆಗೋ ಥರ ಮಾಡಿದ್ದೀರಾ. ಇದೊಂದು ಕೂಡ ನಮ್ಮ ಆರ್ ಟಿ ಐ ಕಾರ್ಯಕರ್ತರ ಕಡೆಯಿಂದ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು ಮಾಡ್ಕೊಳ್ತಾ ಇರೋದು. ಅದೊಂದಾದ್ರೂ ಈ ಬಡವರ ಬಗ್ಗೆ ಒಂದು ಯೋಚನೆ ಮಾಡಿ
ಇದೊಂದು ರೂಲ್ಸ್ ಅಂತಂದೇಳಿ ನೋಡೋಕ್ಕೆ ಹೋಗ್ಬಿಡಿ. ಅದೊಂದಾದರೂ ಕೂಡ ಚೇಂಜ್ ಮಾಡಿ ಆ ಅರ್ಧ ಸೈಟು, ಒಂದು ಸೈಟು, ಮುಕ್ಕಾಲು ಸೈಟು ತೊಗೊಂಡಿರೋರಿಗೆ ಒಂದು ಪರಿಹಾರ ಒದಗಿಸೋ ಥರ ಒಂದು ಏನಾದರೂ ಮಾಡಿ ಅದನ್ನು ಆ ಪಾಣಿ ಹೋಲ್ಡರಿಂದ ಇದಾಗದೆ ಡೈರೆಕ್ಟು ಆ ಸೈಟು ಓನರ್ಸ್ಗೆ ಹೋಗೋ ಥರ ಒಂದು ಪ್ಲ್ಯಾನ್ ಮಾಡಿ ಅವ್ರಿಗೆ ಕಾಂಪೋಸಿಷನ್ ಬರೋ ಥರ ಮಾಡಿ ಅಂತ ಹೇಳ್ತಾ, ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಅಂತಲೇ ತಿಳ್ಕೊಳ್ಳಿ. ಯಾಕಂತಂದರೆ ಆ ಸಾವಿರಾರು ಜನ ಬಡವರ ಕಣ್ಣೀರು ಅದು ಖಂಡಿತ ಒಳ್ಳೆಯದಾಗಲ್ಲ. ಅದೊಂದು ನೀವು ಸ್ವಲ್ಪ ಅವ್ರ ಬಗ್ಗೆ ಯೋಚನೆ ಮಾಡಿ ಡಿಸಿಷನ್ ತೊಗೊಂಡ್ರೆ ಅವರ ಕಣ್ಣೀರು ನಿಮಗೆ ಖಂಡಿತನೂ ಅದು ಒಳ್ಳೇದು ಮಾಡುತ್ತೆ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.